यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಮ್ಮ ಸರ್ಕಾರ ಇದ್ದಾಗ ಹಂಗೆ ಈಗೂ ಹಂಗೆ ಇನ್ನ ಕೆಟ್ಟ ಹೋಗಿದೇನಾ ಇದು ಹೋಗ್ಬೇಕು ಇದು ಏನು ಅಂದ್ರೆ ಬುಲ್ಡೋಜರ್ ತಗೊಂಡೇ ಬರ್ಬೇಕು. ನಾ ಏನಾರು ಮುಖ್ಯಮಂತ್ರಿ ಆದ್ರೆ 1,000 ಬುಲ್ಡೋಜರ್ JCB ಆರ್ಡರ್ ಮಾಡ್ತೀನಿ. 1,000 ಒಂದು ತಾಲೂಕದಾಗ 25 JCB ಇಟ್ಟಿರ್ತೀನಿ. ಒಂದೇ ಪಾಯಿಂಟ್ ಅಂದ್ರೆ ಮನೆ ಕಳಾಕ ಕಂಟ್ರೋಲ್ ಆಗೋದಿಲ್ಲ. ಇವತ್ತು ನೋಡ್ರಿ ಮಹಾರಾಷ್ಟ್ರದ ನಾಗ್ಪುರ್ನಾಗ ಅಮಾಯಕ ಪೊಲೀಸರ ಮೇಲೆ, ಅಮಾಯಕ ಹಿಂದೂಗಳ ಮೇಲೆ ಪೊಲೀಸರ ಮ್ಯಾಗ ಹೋಗ್ತಾರೆ, ಪೊಲೀಸ್ ಕಮಿಷನರ್ ಹೊಡಿತಾರೆ, ಪೊಲೀಸ್ DSP ಹೊಡಿತಾರೆ. ಅಂದ್ರೆ ಎಷ್ಟರ ದುರಂಕಾರ ಅವ್ರ ಬಳಿ ಐತಿ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಬರೀ ಮುಖ್ಯಮಂತ್ರಿ ಆಗೋದು ಲೂಟಿ ಮಾಡೋದಕ್ಕಲ್ಲ. ಇವತ್ತೇನು ಹೇಳ್ಯಾರ ನೋಡಿ ಯೋಗಿ ಆದಿತ್ಯನಾಥ್, ಭ್ರಷ್ಟಾಚಾರ ಮಾಡಿದರೆ ಮುಂದೆ ಕುಟುಂಬದಾಗ ಮುಂದೆ ಎಂದೂ ನೌಕರಿ ಸಿಗುದಿಲ್ಲ ನಂಗೆ ಮಾಡ್ತೀನಿ ಅಂತ. ಇದು ನಮ್ಮ ದೇಶ ಉಳಿದಿಲ್ಲ. ಪೊಲೀಸರು ಅನ್ನಿಸ್ತಿರ್ತದೆ ಪಾಪ ನಮ್ಮ ಮುಂದೆ ಹೇಳ್ತಿರ್ತಾರೆ ಏನು ಮಾಡೋದು ಸರ್ ಇಂಥ ಸರ್ಕಾರವು ಏನೋ. ಇವತ್ತು ನಮ್ಮ ಇದು ನಮ್ಮ ಇಲ್ಲೊಬ್ಬ ಸೈನಿಕರು ಗೊತ್ತಾರ ಕೇಳಿದವ ಇನ್ನ ಹೆಂಗೈತ್ರಿ ಅಂತ. ಬಾರಾಮುಲ್ಲಾ ಅಂದ್ರೆ ಮೊದಲು ಅಲ್ಲಿ ಭಾರತ ಧ್ವಜನೇ ಹಾರ್ತಿದ್ದಿಲ್ಲ. ಸೈನಿಕರ ಮ್ಯಾಗ ಕಲ್ಲು ಹೋಗಿತ್ತಿದ್ರು. 500 ರೂಪಾಯಿ ಪಗಾರ ಕೊಡ್ತಿದ್ರು, ಕಲ್ಲು ಹೋಗಿಲ್ಲ. ಸೈನಿಕರ ಕೈಯಾಗ AK-47 ಇರ್ತಿತ್ತು, ಹೊಡಿಬೇಕತ್ತಾಡ್ರಿ. ನಮ್ಮ ಸರ್ಕಾರ ಇದ್ದಾಗ ಹಂಗೆ ಈಗೂ ಹಂಗೆ ಇನ್ನ ಕೆಟ್ಟ ಹೋಗಿದೇನಾ ಇದು ಹೋಗ್ಬೇಕು. ಇದು ಏನು ಅಂದ್ರೆ ಬುಲ್ಡೋಜರ್ ತಗೊಂಡೇ ಬರ್ಬೇಕು. ನಾ ಏನಾರು ಮುಖ್ಯಮಂತ್ರಿ ಆದ್ರೆ 1,000 ಬುಲ್ಡೋಜರ್ JCB ಆರ್ಡರ್ ಮಾಡ್ತೀನಿ. 1,000 ಒಂದು ತಾಲೂಕದಾಗ 25 JCB ಇಟ್ಟಿರ್ತೀನಿ. ಒಂದೇ ಪಾಯಿಂಟ್ ಅಂದ್ರೆ ಮನೆ ಕಳಾಕ ಕಂಟ್ರೋಲ್ ಆಗೋದಿಲ್ಲ. ಇವತ್ತು ನೋಡ್ರಿ ಮಹಾರಾಷ್ಟ್ರದ ನಾಗ್ಪುರ್ನಾಗ ಅಮಾಯಕ ಪೊಲೀಸರ ಮೇಲೆ, ಅಮಾಯಕ ಹಿಂದೂಗಳ ಮೇಲೆ ಪೊಲೀಸರ ಮ್ಯಾಗ ಹೋಗ್ತಾರೆ, ಪೊಲೀಸ್ ಕಮಿಷನರ್ ಹೊಡಿತಾರೆ, ಪೊಲೀಸ್ DSP ಹೊಡಿತಾರೆ. ಅಂದ್ರೆ ಎಷ್ಟರ ದುರಂಕಾರ ಅವ್ರ ಬಳಿ ಐತಿ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಬರೀ ಮುಖ್ಯಮಂತ್ರಿ ಆಗೋದು ಲೂಟಿ ಮಾಡೋದಕ್ಕಲ್ಲ. ಇವತ್ತೇನು ಹೇಳ್ಯಾರ ನೋಡಿ ಯೋಗಿ ಆದಿತ್ಯನಾಥ್, ಭ್ರಷ್ಟಾಚಾರ ಮಾಡಿದರೆ ಮುಂದೆ ಕುಟುಂಬದಾಗ ಮುಂದೆ ಎಂದೂ ನೌಕರಿ ಸಿಗುದಿಲ್ಲ ನಂಗೆ ಮಾಡ್ತೀನಿ ಅಂತ. ಇದು ನಮ್ಮ ದೇಶ ಉಳಿದಿಲ್ಲ. ಪೊಲೀಸರು ಅನ್ನಿಸ್ತಿರ್ತದೆ ಪಾಪ ನಮ್ಮ ಮುಂದೆ ಹೇಳ್ತಿರ್ತಾರೆ ಏನು ಮಾಡೋದು ಸರ್ ಇಂಥ ಸರ್ಕಾರವು ಏನೋ. ಇವತ್ತು ನಮ್ಮ ಇದು ನಮ್ಮ ಇಲ್ಲೊಬ್ಬ ಸೈನಿಕರು ಗೊತ್ತಾರ ಕೇಳಿದವ ಇನ್ನ ಹೆಂಗೈತ್ರಿ ಅಂತ. ಬಾರಾಮುಲ್ಲಾ ಅಂದ್ರೆ ಮೊದಲು ಅಲ್ಲಿ ಭಾರತ ಧ್ವಜನೇ ಹಾರ್ತಿದ್ದಿಲ್ಲ. ಸೈನಿಕರ ಮ್ಯಾಗ ಕಲ್ಲು ಹೋಗಿತ್ತಿದ್ರು. 500 ರೂಪಾಯಿ ಪಗಾರ ಕೊಡ್ತಿದ್ರು, ಕಲ್ಲು ಹೋಗಿಲ್ಲ. ಸೈನಿಕರ ಕೈಯಾಗ AK-47 ಇರ್ತಿತ್ತು, ಹೊಡಿಬೇಕತ್ತಾಡ್ರಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।